ಹೊಸ ಜಿಲ್ಲಾಧ್ಯಕ್ಷಗಳು ಬಂದ ಮೇಲೆ ಕಾರ್ಯಕಾರಿಣಿನ ಕರೆದಿದ್ರು. ನಾನು ಮನೇಲಿ ಇದ್ದೆ, ಬಂದು ಹೋಗಬೇಕು ಅಂತ ಮನವಿ ಮಾಡಿದ್ರು. ಅದಕ್ಕೋಸ್ಕರವಾಗಿ ಬಂದಿದ್ದೇನೆ. ಇದು ದೇಶದ ಚುನಾವಣೆ, ಭವ್ಯ ಭಾರತದ ಭವಿಷ್ಯದ ಚುನಾವಣೆ. ಈ ಚುನಾವಣೆಯಲ್ಲಿ ಎಲ್ಲರೂ ತೊಡಗಿಸಿಕೊಳ್ಳೋದ್ರಿಂದ ದೇಶಕ್ಕೆ ನಾವು ಕೂಡ ಒಂದು ಸಣ್ಣ ಒಂದು ನಮ್ಮನ್ನು ನಾವು ತೊಡಗಿಸ್ಕೊಂಡು ಅನ್ನೋ ಒಂದು ನೆಮ್ಮದಿ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ನಾನು ವಿನಂತಿ ಮಾಡಿದ್ದೀನಿ. ನನಗನ್ನಿಸ್ತದೆ ಗೋವಿಂದರಾಜ ನಗರ ಹೋದ ಸಾರಿಯೂ ಕೂಡ ತೇಜಸ್ವಿ ಸೂರ್ಯ ಅವರಿಗೆ ಸುಮಾರು 50,000ಕ್ಕೂ ಮೇಲ್ಪಟ್ಟು ಲೀಡನ್ನು ಕೊಟ್ಟಿತ್ತು. ಈ ಸಾರಿ ಇನ್ನೂ ಜಾಸ್ತಿ ಆಗ್ತದೆ. ಅದೇ ರೀತಿ ಗೋವಿಂದರಾಜ ನಗರ, ವಿಜಯನಗರ ಇವೆರಡೂ ಕೂಡ ನನ್ನ ಎರಡು ಕಣ್ಣುಗಳಿದ್ದಂಗೆ. ಹೋದ ಸಾರಿ 80ಕ್ಕೂ ಮೇಲ್ಪಟ್ಟು ಲೀಡಿತ್ತು. ಈ ಸಾರಿ 1 ಲಕ್ಷಕ್ಕೂ ಮೇಲ್ಪಟ್ಟು ಇದಾಗ್ತದೆ. ಇದಕ್ಕೆ ಕಾರಣ ಮೋದಿಯವರ ಜನಪರ ಕಾರ್ಯಕ್ರಮಗಳು. ಅವರು ಈ ದೇಶಕ್ಕೆ, ಈ ರಾಜ್ಯಕ್ಕೆ ವಿಶೇಷವಾಗಿ 500 ವರ್ಷದ ಇತಿಹಾಸದಲ್ಲಿ ಆಗೋದೇ ಇಲ್ಲ ಅನ್ನುವ ಒಂದು ದೊಡ್ಡ ಸಾಧನೆಯನ್ನು ವಿಶ್ವಕ್ಕೆ ಪರಿಚಯಿಸಿದಂಥವರು. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿ ಬಾಲರಾಮನ ಪ್ರತಿಷ್ಠಾಪನೆ ಮಾಡಿದಂಥ ಶುಭ ಸಂದರ್ಭ ವಿಶೇಷವಾದ ಒಂದು ಅವಿಸ್ಮರಣೀಯವಾದ ದಿನ. ಇದಕ್ಕೆ ಮೂಲದ ಕಾರಣರಾದ ಮೋದಿಯವರನ್ನು ಈ ದೇಶ ಮತ್ತೊಮ್ಮೆ 3ನೇ ಬಾರಿಗೆ ಪ್ರಧಾನಿ ಮಾಡ್ತಕ್ಕಂಥದ್ದಕ್ಕೆ ಇಡೀ ದೇಶ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇವತ್ತು ತೊಡಗಿಸ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಗೋವಿಂದರಾಜ ನಗರದ ಜನರನ್ನು ಕೂಡ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದಕ್ಕೆ ಈ ಕಾರ್ಯಕಾರಿಣಿಯಲ್ಲಿ ನಾನು ಕೆಲವು ಮನವಿಯನ್ನು ಮಾಡಿದ್ದೇನೆ. ಇನ್ನೊಂದು ಸರ್, ತುಮಕೂರಿನಲ್ಲಿ ನೀವು ಆಕಾಂಕ್ಷಿ ಅಂತ ಹೊಂದಿರೋದ್ರಲ್ಲಿ ಜೆಸಿ ಮಾಧುಸ್ವಾಮಿ ಅವರು ಕೂಡ ತುಮಕೂರು ಆಕಾಂಕ್ಷಿ ಅಂತ. ನಾನು ಎಲ್ಲಿ ನಾನು ಆಕಾಂಕ್ಷಿ ಅಂತ ಹೇಳಿದ್ದೀನಿ? ನಾನು ಯಾವತ್ತು ಕೇಳಿದ್ದೀನಿ ಆಕಾಂಕ್ಷಿ ಅಂತ? ಅಲ್ಲ, ಒಂದು ನಿಮಿಷ ತಾಳಮ್ಮ. ನಾನು ಯಾವಾಗ ಕೇಳಿದ್ದೀನಿ ನಿಮ್ಗೆ ಆಕಾಂಕ್ಷಿ ಅಂತ? ಕೇಳಿದ್ದೀನ? ಮತ್ತೆ ಯಾಕೆ ಅವೆಲ್ಲ ಮಾಡ್ತೀರಿ? ಮಾಧುಸ್ವಾಮಿ ಅವ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಎಂದೂ ಕೂಡ ತುಮಕೂರನ್ನ ನಿಂತ್ಕೋತೀನಿ ಅಂತ ಹೇಳಿಲ್ಲ. ಹೈಕಮಾಂಡು ಏನು ಸಂದೇಶ ಕೊಡ್ತದೋ ಅದಾಗ್ತದೆ. ನನಗೆ ರಾಜ್ಯಸಭಾ ಸ್ಥಾನನ ಇವತ್ತು ನಾನು ಸೋತಿದ್ದೀನಿ 2 ಕಡೆಯಿಂದ. ಆದ್ದರಿಂದ ನನಗೆ ಹಿನ್ನಡೆ ಆಗಿದೆ. ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ ಕೆಲಸ ಮಾಡೋಕ್ಕೆ ಅಂತ ಕೇಳಿದ್ದೀನಿ. ಪಕ್ಷದ ವರಿಷ್ಠರು ಅದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ, ಮಾಹಿತಿಯನ್ನು ತರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ತುಮಕೂರನ್ನು ನಿಂತ್ಕೋತೀನಿ ಅಂತ ಎಲ್ಲೂ ಕೂಡ ಈ ನಿಮಿಷದವರೆಗೂ ಮಾತಾಡಿಲ್ಲ. ನೋಡಿ, ನಾನು 3 ಬಾರಿಯಲ್ಲಿ ಉಸ್ತುವಾರಿ ಮಂತ್ರಿ ಆಗಿದ್ದೆ. ನನಗೂ ತುಮಕೂರು ಜಿಲ್ಲೆಗೂ 45-50 ವರ್ಷಕ್ಕೂ ಮೇಲ್ಪಟ್ಟು ಅವಿನಾಭಾವ ಸಂಬಂಧ ಇದೆ. ಮತ್ತು ನನಗೂ ಕೂಡ ನನ್ನದೇ ಆದಂಥ ಸ್ನೇಹಿತರು, ಆತ್ಮೀಯರು, ನೆಂಟರು, ಬಳಗ, ಆಳು ಮೂಳು, ಮಠಾಧಿಪತಿಗಳು, ನಮ್ಮ ನಡೆದಾಡುವ ದೇವರು ಎಲ್ಲವೂ ಕೂಡ ಎಲ್ಲಿದ್ದಾರೆ ಅಂತ ತುಮಕೂರಿನಲ್ಲಿದ್ದರು. ನಡೆದಾಡೋ ದೇವರದ್ದು ನಿಮ್ಗೆ ಗೊತ್ತಲ್ಲ, ಪರಮ ಪೂಜ್ಯ ಸಿದ್ಧಗಂಗೆಯ ಆಗಿರೋದ್ರಿಂದ ನಾನು ಅಭ್ಯರ್ಥಿ ಆಯ್ತೀನಿ ಅಂತ ಅನ್ನೋದಿಲ್ಲ, ಕೇಳಿದ್ದೀನಿ ಅಂತಲೂ ಎಲ್ಲೂ ಇಲ್ಲ. ಇನ್ನೊಬ್ಬರು ಕೇಳೋದು ಮಾಡೋದು ಅವ್ರ ಹಕ್ಕು. ಅದಕ್ಕೆ ವರಿಷ್ಠ ತೀರ್ಮಾನ ಮಾಡ್ತಾರೆ. ನಾನು ಆ ಥರ ಸ್ಪರ್ಧೆ ಮಾಡಕ್ಕೆ ನಾನೆಲ್ಲೂ ಕೇಳಿಲ್ಲ. ನಾನು ಕೇಳಿರೋದು ರಾಜ್ಯಸಭಾ ಸ್ಥಾನವನ್ನು. ರಾಜೀವ್ ಚಂದ್ರಶೇಖರ್ ಅವ್ರಿಗೆ ಏನಾದ್ರು ಕೊಡಲಿಲ್ಲ ಅಂದರೆ ನನಗೆ ಕೊಡಿ ಅನ್ನೋ ಮನವಿಯನ್ನು ಮಾಡಿದ್ದೀನಿ. ಅದಕ್ಕೆ ಕೆಲವರು ನನ್ನ ಕೆಲಸಗಾರಿಗಳು, ನನ್ನ ಸ್ಪೀಡು, ನನ್ನ ನಡವಳಿಕೆ ಇವೆಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ. ಮಾಹಿತಿಯೂ ಕೂಡ ಇರ್ತದೆ. ವರಿಷ್ಠ ತೀರ್ಮಾನ ಏನು ಮಾಡ್ತಾರೆ ಅದಕ್ಕೆ ನಾನು ಬೈಡ್ ಆಗ್ತೀನಿ, ಅದು ಬದಲಾಗಿರ್ತೀನಿ.